ಡೆಂಗಿ ಕಂಟ್ರೋಲ್ ಮಾಡೋದು ರಾಜ್ಯ ಸರ್ಕಾರಕ್ಕೆ ಸವಾಲಿನ ಕೆಲಸ ಆಗಿದೆ. ಹೀಗಾಗಿ ವಿಚಿತ್ರ ರೂಲ್ಸ್ಗಳನ್ನು ತರ್ತಾನೆ ಇದೆ. ಈಗ ಮನೆ ಸುತ್ತಮುತ್ತ ಇರುವಂತಹ ಮಾಲೀಕರಿಗೆ ಅಥವಾ ಮನೆಯ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ದಂಡದ ಅಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿ ಎಷ್ಟು ದಂಡವನ್ನು ವಿಧಿಸಲಾಗುತ್ತೆ, ಜೊತೆಗೆ ನಗರ ಭಾಗದಲ್ಲಿ ಯಾವ ರೀತಿ ದಂಡವನ್ನು ವಿಧಿಸಲಾಗುತ್ತೆ, ಜೊತೆಗೆ ಇದಕ್ಕೆ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ ಏನು, ಎಲ್ಲದರ ಡೀಟೇಲ್ಸ್ ನಿಮ್ಮ ಮುಂದೆ. ಡೆಂಗ್ಯೂ ಸಾಂಕ್ರಾಮಿಕ ಕಾಯಿಲೆ ಅಂತ ಘೋಷಿಸಿದ ಸರ್ಕಾರ ಡೆಂಗ್ಯೂ ನಿಯಂತ್ರಣಕ್ಕೆ ಮಾರ್ಗಸೂಚಿ ಪಾಲಿಸದಿದ್ರೆ ದಂಡಾಸ್ತ್ರ. ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಿದೆ. 25,000ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ. ಜೊತೆಗೆ ಸಾವು ಕೂಡ ಸಂಭವಿಸ್ತಾ ಇರೋದ್ರ ಬಗ್ಗೆ ವರದಿ ಆಗ್ತಿದೆ. ಪ್ರತಿದಿನ 15ರಿಂದ 200 ಕೇಸ್ ದಾಖಲಾಗ್ತಾ ಇದ್ದು ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ಸರ್ಕಾರ ಡೆಂಗ್ಯೂ ನಿಯಂತ್ರಣಕ್ಕೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಒಂದ್ ವೇಳೆ ಮಾರ್ಗಸೂಚಿಯನ್ನ ಪಾಲಿಸದೇ ಇದ್ರೆ ದಂಡ ಹಾಕೋದಕ್ಕೆ ಆದೇಶಿಸಿದೆ. ಅಂದ್ರೆ ಈಗ ಅವರ ಪ್ರದೇಶದಲ್ಲಿ ನೀರು ಸಂಗ್ರಹಣೆ ಮಾಡೋದಕ್ಕೆ ಬಿಟ್ಟಿದ್ದಾರೆ, ಮತ್ತೆ ಓಪನ್ ಆಗಿ ಇಟ್ಕೊಂಡಿದ್ದಾರೆ. ನೀರು ಏನೋ ಸಂಗ್ರಹಣೆ ಮಾಡ್ಕೊಂಡು ಯಾವ್ದು ಮುಚ್ಚಳ ಇಲ್ದೇನೆ ಇಟ್ಕೊಂಡಿದ್ದಾರೆ. ಮತ್ತು ಅವ್ರು ಖಾಲಿ ಸೈಟ್ ಆಗಿದ್ರೆ ಅಲ್ಲಿ ಈ ಟೈರ್ಗಳು ಬೇರೆ ಬೇರೆ ಪದಾರ್ಥಗಳೆಲ್ಲ ಇದ್ಕೊಂಡು ಅಲ್ಲೇ ನೀರು ಸ್ಟಾಗ್ನೇಟ್ ಆಗಿದ್ರೆ ಅಂತ ಏನೇನು ನಮ್ಮ ಮಾರ್ಗಸೂಚಿಗಳಿದೆಯಲ್ಲ, ಅದೇ ಮಾರ್ಗಸೂಚಿಗಳನ್ನ ವೈಲೇಷನ್ ಆದ್ರೆ ನಾವು ಮಾಡ್ತೀವಿ. ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗೋದು ಅಂತ ಅವಕಾಶ ಮಾಡಿಕೊಡ್ಬಾರ್ದು. ಬೇಸಿಕ್ಲಿ ಅದನ್ನ ಏನೇನು ಗೈಡ್ಲೈನ್ಸ್ ಇಶ್ಯೂ ಮಾಡಿದೀವಿ ಅದನ್ನ ಅವರು ಅನುಸರಿಸಬೇಕು ಅಂತ. ರಾಜ್ಯ ಸರ್ಕಾರ ಡೆಂಗ್ಯೂ ಕಾಯಿಲೆಯನ್ನ ಸಾಂಕ್ರಾಮಿಕ ಕಾಯಿಲೆ ಅಂತ ಘೋಷಣೆ ಮಾಡಿದೆ. ನೈರ್ಮಲ್ಯ ಕಾಪಾಡದಿದ್ರೆ ದಂಡ ನಿಗದಿ ಮಾಡಿದೆ. ನಗರದ ಪ್ರದೇಶದ ಜನರಿಗೆ 1 ದಂಡ, ಗ್ರಾಮಾಂತರ ಭಾಗದ ಜನರಿಗೆ 1 ದಂಡವನ್ನ ಪ್ರಯೋಗಿಸೋಕೆ ಸೂಚನೆಯನ್ನ ನೀಡಿದೆ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ದಂಡ ಅಂತ ನೋಡೋದಾದ್ರೆ, ಮನೆ ಮಾಲೀಕರು ನಗರ ಪ್ರದೇಶ ಆದ್ರೆ 400 ರೂಪಾಯಿ ದಂಡ, ಗ್ರಾಮಾಂತರ ಪ್ರದೇಶದಲ್ಲಿ 200 ರೂಪಾಯಿ ದಂಡ. ವಾಣಿಜ್ಯ ಮಳಿಗೆ, ಸ್ಕೂಲ್, ಕಾಲೇಜು, ರೆಸ್ಟೋರೆಂಟ್, ಹೋಟೆಲ್, ಮಾಲ್, ಸೂಪರ್ ಮಾರ್ಕೆಟ್, ಹೋಮ್ ಸ್ಟೇ ನಗರ ಪ್ರದೇಶದಲ್ಲಿ 1,000 ರೂಪಾಯಿ ದಂಡ ಇದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ 500 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ನಿಯಮ ಉಲ್ಲಂಘಿಸಿದ್ರೆ ದಂಡ ಬೀಳುತ್ತೆ. ನಗರ ಪ್ರದೇಶದಲ್ಲಿ 2,000 ರೂಪಾಯಿ ದಂಡ ಇದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ 1,000 ರೂಪಾಯಿ ದಂಡ ಇದೆ. ಇನ್ನು ಮನೆ ಮಾಲೀಕರು, ಕಟ್ಟಡ ನಿರ್ಮಾಣ ಮಾಡುವವರು, ವಾಣಿಜ್ಯ ಚಟುವಟಿಕೆದಾರರು ಏನು ರೂಲ್ಸ್ ಫಾಲೋ ಮಾಡಬೇಕು ಅಂತ ನೋಡೋದಾದ್ರೆ, ಮನೆ ಮಾಲೀಕರು ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಸಂಪು ಟ್ಯಾಂಕ್ ಸ್ವಚ್ಛವಾಗಿಡಬೇಕು. ನೀರು ಶೇಖರಣೆ ಮಾಡೋದ್ರಿಂದ ಸೊಳ್ಳೆ ಉತ್ಪತ್ತಿಯಾಗದಂತೆ ಕ್ರಮ ವಹಿಸಬೇಕು. ಮನೆ ಮಾಲೀಕರು, ಸಾರ್ವಜನಿಕರು ಮನೆ ಸುತ್ತಮುತ್ತ ಮಳೆ ನೀರು ನಿಲ್ಲದಂತೆ ಕ್ರಮವನ್ನ ವಹಿಸಬೇಕು. ಮನೆ ಬಳಿ ಟೈರ್ಗಳಲ್ಲಿ ನೀರು ನಿಲ್ಲದಂತೆ ಕ್ರಮವನ್ನ ವಹಿಸಬೇಕಾಗುತ್ತೆ. ಶಿಕ್ಷಣ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಕಟ್ಟಡ ಮಾಲೀಕರು ಸೊಳ್ಳೆ ನಿಯಂತ್ರಣ ಮಾಡಬೇಕು. ದಂಡ ಹಾಕಿದ ಬಳಿಕವೂ ರೂಲ್ಸ್ ಬ್ರೇಕ್ ಮಾಡಿದ್ರೆ ಪ್ರತಿ ವಾರ 50% ದಂಡ ಹೆಚ್ಚಳ ಮಾಡಲಾಗುತ್ತೆ. ಈ ಮೇಲಿನ ಎಲ್ಲಾ ಕ್ರಮಗಳನ್ನ ನೀವು ಕಡ್ಡಾಯವಾಗಿ ಅನುಸರಿಸಲೇಬೇಕು. ಒಂದ್ ವೇಳೆ ನೀವು ನಿಯಮ ಉಲ್ಲಂಘಿಸಿ ಮನೆ ಬಳಿ ನೀರು ನಿಲ್ಲೋದಕ್ಕೆ ಬಿಟ್ಟಿದ್ದೆ ಆದಲ್ಲಿ ದಂಡ ಕಟ್ಟೋದಕ್ಕೆ ರೆಡಿಯಾಗಿ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.